वेदाहमेतं गुरुसन्महान्तम् आदित्यकरणं तमसश्च कार्ये सर्वाणि रूपाणि विचित्यवीरः नामानि कृत्वा भूतन्यदास्ते दाता पुरस्तादमुदाजः ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ನಮ್ಮ ಕಾರ್ಯಕ್ರಮ ಆಯೋಜಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳು. ಸಹೋದರ ಸಹೋದರಿಯರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಅನಂತ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಬಂಧುಗಳೇ, ವೀರಶೈವ ಲಿಂಗಾಯತ ಧರ್ಮವೆಂಬುದು ನಾವು ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸುವುದೊಂದೇ ಅಲ್ಲ, ನಾವು ಉಳಿದು ಬೆಳೆಯುವುದೊಂದಿಗೆ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮದ ಎಲ್ಲ ಒಳ ಪಂಗಡಗಳ ಬಂಧುಗಳೊಂದಿಗೆ ಸಹಬಾಳ್ವೆಯನ್ನು ನಡೆಸುತ್ತಾ ಜೀವನ ಸಾಗಿಸತಕ್ಕಂಥ ಒಂದು ವಿಶಿಷ್ಟ ಶ್ರೇಷ್ಠ ಧರ್ಮವಾಗಿದೆ. ವಿಶ್ವದ ಧರ್ಮಗಳಲ್ಲಿ ಅತ್ಯಂತ ಪ್ರಾಚೀನವಾದ ಒಂದು ವಿಶಿಷ್ಟ ವೀರಶೈವ ಲಿಂಗಾಯತ ಧರ್ಮ. ಜಾತಿ ಮತ ಪಂಥಗಳನ್ನ ಮೀರಿ ಇಡೀ ಮಾನವ ಕುಲಕ್ಕೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಅಂದ್ರೆ ಒಬ್ಬೊಬ್ರು ಇಬ್ಬರಿಗಳಲ್ಲ ಅಥವಾ ನನ್ನ ಜಾತಿಗೆ ಇನ್ನೊಂದು ಜಾತಿಗಲ್ಲ, ಈ ಕೊಟ್ಟಿರ್ತಕ್ಕಂಥ ಎಲ್ಲ ಮಾನವ ಕುಲಕ್ಕೂ ಜಯವಾಗಲಿ ಎಂಬ ವಾಕ್ಯವನ್ನ ಒಂದು ನಾನ್ನುಡಿಯನ್ನ ಕೊಟ್ಟಿರ್ತಕ್ಕಂಥ ಧರ್ಮ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ಹಾಗೆ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶವನ್ನು ಕೂಡ ಕಳುಹಿಸತಕ್ಕಂಥ ವಿಶಿಷ್ಟವಾದ ಧರ್ಮ ಇದ್ರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ. ತಾಲೂಕಿನ ಕೃಷ್ಣಾ ತೀರದ ಯರೂರು ಕ್ಷೇತ್ರ ಪಾಲಕ ಶ್ರೀ ವೀರಭದ್ರ ಸ್ವಾಮಿಯನ್ನ ನನ್ನ ಹೃದಯ ಮಂದಿರದಲ್ಲಿ ಸಂಸ್ಥಾಪಿಸಿಕೊಂಡು ಪಂಚ ಆಚಾರ್ಯರನ್ನ ಸ್ಮರಿಸಿಕೊಂಡು ಇಂದಿನ ಈ ದಿವ್ಯ ಭವ್ಯ ಮಂಗಲದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನ ಅನುಗ್ರಹಿಸಿರುವ ನನ್ನ ಗುರುಗಳಾದ ಮೇಲನಗುಬಿ ಮಠದ ಷಡಸ್ಥಲ ಬ್ರಹ್ಮ ಪಟ್ಟದ ಡಾಕ್ಟರ್ ಮಲಯಶಾಂತ ಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪರಮ ಪ್ರಭುತ್ವಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಪೂಜಾ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂತಹ ಗಣ್ಯಮಾನ್ಯರೇ, ಇಲ್ಲಿ ಎರಡು ವಿಷಯಗಳು ನನಗೆ ಕಂಡು ಬಂದವು. ಒಂದು, ಇಷ್ಟಲಿಂಗ ಮಹಾಪೂಜೆ, ಗುರುಗಳು ನಡೆಸಿರ್ತಕ್ಕಂಥ ಇಷ್ಟಲಿಂಗ ಮಹಾಪೂಜೆ ಸಾಕ್ಷಾತ್ ಕೈಲಾಸವನ್ನ ನೆನಪಿಸಿದ್ರೆ ಇವರ ಬಸವಣ್ಣನವರ ವಚನಗಳು ಅನುಭವ ಮಂಟಪವನ್ನ ಇಲ್ಲಿ ನೆನಪಿಸಿ ತಂದರು. ಇಷ್ಟಲಿಂಗ ಪೂಜೆ ನಾವೇನಂತೀವಿ, ಇದಕ್ಕೊಂದು ಮಹಾವ್ರತ ಅಂತ ಕರಿತೀವಿ. ನೀವೆಲ್ಲ ಹೆಣ್ಮಕ್ಳು ಮಂಗಳಗೌರಿ ವ್ರತ ಮಾಡ್ತೀರಿ, ವೈಭವ ಲಕ್ಷ್ಮಿ ವ್ರತ ಮಾಡ್ತೀರಿ, ಸೋಮವಾರ ವ್ರತಗಳನ್ನ ಮಾಡಿ ನಿರ್ದಿಷ್ಟ ಅವಧಿಗೆ ಅದನ್ನು ಮುಗಿಸಿ ಉದ್ಯಾಪನವನ್ನ ಮಾಡ್ತೇವೆ. ಹೌದಲ್ರಿ? ಅದನ್ನೊಂದು ನಿರ್ದಿಷ್ಟ ಅವಧಿಗೆ ಮುಕ್ತಾಯಗೊಳಿಸ್ತೀರಿ. ಆದ್ರೆ ಇವತ್ತು ಗುರುಗಳು ಮತ್ತು ಗುರುಗಳು ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಮಹಾಪೂಜೆ ಯಾವಾಗ ನಾವು ದೀಕ್ಷೆಯನ್ನು ತಗೋತೀವೋ, ಯಾವಾಗ ನಮ್ಮ ಗುರುಗಳು ನಮಗೆ ಕಟ್ತಾರೋ, ಅಂದ್ರೆ ಮಾಂಸ ಪಿಂಡ ಇದ್ದ ದೇಹವನ್ನ ಮಂತ್ರ ಪಿಂಡವನ್ನಾಗಿ ತಾಯಿಯ ಗರ್ಭದಲ್ಲಿಯೇ ಲಿಂಗಧಾರಣೆ ಆಗಿರುತ್ತೆ. ಈ ಸಂಸ್ಕಾರದಲ್ಲಿ ಅವಾಗಿನಿಂದಲೂ ಮರಣದವರೆಗೂ ಲಿಂಗೈಕ್ಯರಾಗುವವರೆಗೂ ಬರುವಂತಹ ಏಕೈಕ ವಸ್ತು ಅದು ಇಷ್ಟಲಿಂಗ. ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರ ಪದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಸಹೋದರ ಪಿನಾಕ್ಮಣಿಯವರೇ, ಈ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಸತೀಶ್ ಅವರೇ, ನಾಗರಾಜ್ ಮಠ ಅವರೇ, ಶಿವಪ್ರಕಾಶ್ ಅವರೇ, ಹಾಗೂ ಇಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣ. ಒಂದು ವಿಶೇಷವಾದ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಸತೀಶ್ ಅವರು ನನಗೆ ದೂರವಾಣಿ ಮುಖಾಂತರ ಪ್ರಣವ್ ನನ್ನನ್ನು ಆಹ್ವಾನ ನೀಡಿದಂಥ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿದ್ದೆ ಬೆಂಗಳೂರಲ್ಲಿ ವೀರಶೈವವನ್ನು ಸಂಘಟನೆ ಮಾಡೋದು. ಯಾಕೆಂದರೆ ಸಂಘಟಕನಾಗಿ ನಾನು ಹಲವಾರು ವರ್ಷಗಳಿಂದ
ಈ ಸಂಘಟನೆಯಲ್ಲಿ ಭಾಗವಹಿಸಿರೋದ್ರಿಂದ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ಬೆಂಗಳೂರು ಅಂತ ನಗರದಲ್ಲಿ ಒಂದು 100 ಜನ 50 ಜನ ಸೇರ್ತಾರೆ ಅಂದರೆ ಆ ಸಭೆ ತಪ್ಪಿಸ್ಕೋಬಾರ್ದು ಅಂತ ಎಷ್ಟೇ ಕಾರ್ಯಕ್ರಮಗಳ ಒತ್ತಡ ಇದ್ರೂ ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಇಷ್ಟು ಕಾರಣ ಇಷ್ಟೇ, ನಮ್ಮಲ್ಲಿ ನಾವು ಹಲವಾರು ವೈರುಧ್ಯಗಳ ಮಧ್ಯೆ ಬದುಕ್ತಾ ಇದ್ದೀವಿ. ನಮಗೆ 1,3,000 ಜಾಸ್ತಿ ಆಗಿದ್ದಾರೆ, ನಿಜವಾದ ದಾರಿ ತೋರಿಸ್ತಕ್ಕಂಥವ್ರು ಕಮ್ಮಿ ಆಗಿದ್ದಾರೆ. ನಮ್ಮ ಮಠಮಾನ್ಯಗಳು ನಮ್ಮ ಗುರುಗಳು ಎಷ್ಟೆಲ್ಲ ಮಾಡಿದ್ದಾರೆ, ಬರೀ ನಮ್ಮ ಸಮಾಜಕ್ಕೆ ಅಂತವ್ರ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ರೆ ಅದು ನಮ್ಮ ಸಮಾಜದವ್ರು ಮಾತ್ರ. ಎಲ್ಲರನ್ನೂ ಒಪ್ಕೊಂಡು ಬೆಳೆದಂಥ ಸಮಾಜ ಇದೆ. ಇವತ್ತೇನಾಗಿದೆ, ಹಲವಾರು ವಿಷಯಗಳನ್ನ ಇಟ್ಕೊಂಡು ಕವಲ್ದಾರಿ ಇರ್ತಕ್ಕಂಥದ್ದು ಸಂಘಟಕರಾಗಿ ನಮಗಂತೂ ಬಹಳ ನೋವಿನ ಸಂಗತಿ. ಕಾರ್ತಿಕ ಮಾಸ ಇಷ್ಟಲಿಂಗ ಪೂಜಾ ಮತ್ತು ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಶಿವಪೂಜಾ ಅನುಷ್ಠಾನವನ್ನ ನಡೆಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಪರಮ ಪೂಜ್ಯ ಪಟ್ಟದ ಡಾಕ್ಟರ್ ಮಲೇಶಾಂತ ನಿರ್ದೇಶಕ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಸಮರ್ಪಿಸಿ ಇಲ್ಲಿ ನೆರೆದಿರತಕ್ಕಂಥ ತಮ್ಮೆಲ್ಲರಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆತ್ಮೀಯರಾದಂಥ ರೇಣುಕ ಪ್ರಸನ್ನ ಬರೆದಿದ್ದಾರೆ, ಅವರು ಸಹ ಒಳಗೆ ಬಂದು ಬಹಳ ಸಂತೋಷ. ರೇಣುಕ ಪ್ರಸನ್ನ ಖುಷಿ ಆಯಿತು. ಈ ರೀತಿಯ ಒಂದು ಧಾರ್ಮಿಕ ಚಟುವಟಿಕೆಗಳು ಎಲ್ಲ ಬಡಾವಣೆಗಳಲ್ಲಿ ನಡೀಬೇಕು. ನಾವು ಸಹ ಕಲ್ಯಾಣ ಗೃಹ ನಿರ್ಮಾಣ ಸಹಕಾರ ಸಂಘದ ನಮ್ಮ ಪ್ರಸನ್ನ ಅವರ ಮನೆ ಬಸ ಬೆಳಕಿನಲ್ಲಿ ಕಳೆದ 2 ವರ್ಷದಿಂದ ನಾನು ಪ್ರತಿ ಶನಿವಾರ ಉಚಿತ ವಚನ ತರಗತಿ ಮಾಡ್ತಾ ಇದ್ದೇನೆ. 5 ರಿಂದ 6 ಪ್ರತಿ ಶನಿವಾರ. ಆಸಕ್ತರು ದಯಮಾಡಿ ಭಾಗವಹಿಸುವುದು, ಯಾವುದೇ ಶುಲ್ಕ ಇರೋದಿಲ್ಲ. ಪ್ರತಿ ಶನಿವಾರ 5 ರಿಂದ 6 ಕಲ್ಯಾಣ ಸೊಸೈಟಿ ಲೇಔಟ್ನ 7ನೇ ಮುಖ್ಯ ರಸ್ತೆ ಬಸವ ಬೆಳಕಿನಲ್ಲಿ ನಮ್ಮ ತರಗತಿ ನಡೆಯುತ್ತೆ. ಮತ್ತು ತಿಂಗಳಿಗೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಈ ಕಾರ್ತಿಕದಲ್ಲಿ ನಾನು ಸಹ ಮುಂದಿನ ಶನಿವಾರ ವಚನ ಕಾರ್ತಿಕ ಅಂತೇಳಿ ಮಾಡ್ತಾ ಇದ್ದೇನೆ. ವಚನ ಗಾಯನ ಮತ್ತು ಹುಸೇನ್ ಸಾಬ್ ಕನಕಗಿರಿ ಅಂತ ಅದ್ಭುತವಾದ ತತ್ವಪಥಕಾರರು, ಅವರು ನಮ್ಮ ಕಾರ್ಯಕ್ರಮ ಅತಿಥಿಗಳಲ್ಲಿ ಬರ್ತಾ ಇದ್ದಾರೆ. ಅದಕ್ಕೂ ಸಹ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ವಚನ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ಪರಮ ಪೂಜೆ ನಮ್ಗಿಂತ ಚಂದವಾಗಿ ಅದು ವಿಚಾರ ಕ್ರಾಂತಿಯನ್ನು ಬಿತ್ತಿ ನಮ್ಮೆಲ್ಲರನ್ನ ಅಕ್ಷರಸ್ಥನಾಗಿ ಮಾಡಿದಂತ ಬಸವಣ್ಣನ ಕುರಿತಾದ ಒಂದು ಹಾಡು ನಾನು ಹೇಳ್ತೇನೆ, ತಾವು ಅದನ್ನು ಪುನರುಕ್ತಿ ಮಾಡ್ಬೇಕಂತ ಭಿನ್ನ ಮಾಡ್ತೀನಿ. ಈಗ ನಾನು ಮೈಕ್ ಬಿಟ್ಬಿಡ್ತೇನೆ, ನೀವು ನನಗಿಂತ ಸ್ವಲ್ಪ ಜಾಸ್ತಿ ಹೇಳ್ಬೇಕಷ್ಟೇ. ಬಸವನೆ ಮಾಮರ ಯೋಗಿ ಅಲ್ಲಮ ಪ್ರಭುದೇವ ಎಲ್ಲ ಬಲ್ಲಿದ ಯೋಗಿ ನಿಂತರು ನಿಧಿಯಾಗಿ ಶಿವಪಥಕ್ಕೆ ಬಸವನೆ ಮಾಮರ ಶರಣರೆ ಸಿರಿ ಬಳ್ಳಿ सर्वविद्यानां दक्षिणामूर्तये नमः। श्रीभक्त्यासम्प्रधालेख्य समल्लेखनवित्तये सच्चिदानन्दरूपाय शिवाय ब्रह्मणे नमः। यामावु सर्वलोकानां प्रकृतिं शास्त्रपारगाः तां धर्मचारिणीं शम्भोः प्रणमामि परां शिवम्। पञ्चास्यवदनोद्भूतान् पञ्चतत्त्वादिनायकान् पञ्चब्रह्मणयानामि पञ्चाचार्यं जगद्गुरोन्। मृत्तन्तु देवानां गमनातन्तु रक्षसाम् पूर्वे गन्धारवं भक्त्या देवताह्वानलाञ्छनम् यजुगन्धानादं प्रोक्त्वा कुसुमाक्षतं गृहीत्वा ॐ शिव शिव शम्भोराज्ञाय प्रवर्तमानस्य आद्यब्रह्मणः द्वितीयपरार्थे श्वेतवराहकल्पे वैवस्वतानन्तरे कलियुगे प्रथमपाठे जम्बूद्वीपे भरतवर्षे भरतखण्डे मेरो दक्षिणदिग्भागे श्रीशैलस्य पश्चिमप्रदेशे कर्णाटकदेशे व्यावहारिक चान्द्रमानेन स्वाभिवानशके प्रभवागे षष्ठे संवत्सराणां मध्ये नवमी तिथौ पुब्बा नक्षत्रे गर्भकरण वैकृति योगे अस्यां यजमानस्य वीरशैवालिङ्गायत क्षेमाभूये सकलबन्धुवर्गाणां स्थैर्य धैर्य अभय धन धान्य कनक वस्तु वाहनादि
ಅಭಿವೃದ್ಧ್ಯರ್ಥಂ ಸಕಲ ಕಂಟಕ ದೋಷ ನಿವಾರಣಾರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ತಾಪತ್ರಯ ನಿವಾರಣಾರ್ಥಂ ಶ್ರೀ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಸಿದ್ಧ ಸಾಧ್ವಾರ್ಷಯಸ್ತಯ ತಸ್ಮಾದಿಜ್ಞ ಸರ್ವತಃ ನಾಭಾಸಿದಂತರಿಕ್ಷಂ ಶ್ರೇಷ್ಠಾಧೋ ಸಮವರ್ತತ ಇಷ್ಟು ಹೊತ್ತು ಮನುಷ್ಯರ ಜೊತೆಗೆ ಮಾತಾಡಿದಿರಿ, ಅದ್ಯಾವುದಕ್ಕೂ ಕೂಡ ಪ್ರಯೋಜನ ಬರೋದಿಲ್ಲ. ಸ್ವಲ್ಪ ಹೊತ್ತು ದೇವ್ರ ಜೊತೆಗೆ ಬೇರೆಯವ್ರ ಲಿಂಗ ತೆಗೆದುಕೊಳ್ಳುವಂತ ಪಾಪದ ಕೆಲಸ ಮಾಡಕ್ ಹೋಗ್ಬೇಡಿ. ಒಬ್ಬೊಬ್ರು ಎರಡೆರಡು ಲಿಂಗ ಹಿಡ್ಕೊಳ್ಳುವಂತ ಕೀದ ಕೆಲಸ ಮಾಡಕ್ ಹೋಗ್ಬೇಡಿ. ಇಷ್ಟು ಹೊತ್ತು ಯಾರ್ಯಾರಾಗಿದ್ರು ಗೊತ್ತಿಲ್ಲ, ಸ್ವಲ್ಪ ಹೊತ್ತಾದ್ರೂ ಕೂಡ ವೀರಶೈವರು ಲಿಂಗಾಯತರಾಗಿ ಕೆಟ್ಟದ್ದು ಕೊಟ್ಟಂತ ಮನಸ್ಸನ್ನ ಇನ್ನು ಮುಂದೆ ಸ್ವಲ್ಪ ಹೊತ್ತು ಆ ದೇವರಿಗೆ ಮನಸ್ಸನ್ನ ಕಿವಿಯನ್ನ ಕೊಡ್ರಿ. ವಿಶ್ರಾಂತಿಯಲ್ಲಿ ಆನಂದವಾಗಿ ಸುಖಾಸನದಲ್ಲಿ ಕುಳಿತುಕೊಂಡು ಅಷ್ಟೋತ್ರ ಮುಗಿಯುವವರೆಗೂ ಕೂಡ ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ರಾವಣಧರ್ಪವಿನಾಶಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಶುದ್ಧ ಸುಗಂಧ ಸುಲೇಪಿತಲಿಂಗಂ ಬುದ್ಧಿವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಭಕ್ಷಸು ಯಜ್ಞ ವಿನಾಶಕಲಿಂಗಂ ಕನಕಮಹಾಮಣಿಭೂಷಿತಲಿಂಗಂ ಪಣಿಪತಿವೇಷ್ಟನ ಶೋಭಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋ ಹರ ನಮಃ ಶಿವಾಯ, ಹರ ಶಿವಾಯ, ಹರ ನಮಃ ಶಿವಾಯ, ಹರ ನಮಃ ಶಿವಾಯ, ಹರ ನಮಃ ಶಿವಾಯ. ಜೀವ ಕುಸುಮವಿದು ಮೀಸಲು ನಿನಗೆ, ನೀ ಶರಣ ಹೊಂದಿರಲ ಸೌಭಾಗ ಮುನ್ನ, ಜೀವನದ ಬಿರುಗಾಲ್ ಬೀಸುವ ಮುನ್ನ ಉದ್ಧರಿಸು ದೇವಾ ದೇವಾದಿ ದೇವ, ಉದ್ಧರಿಸು ದೇವಾ ದೇವಾದಿ ದೇವ. ಜೀವ ಕುಸುಮವಿದು ಮೀಸಲು ನಿನಗೆ, ದೇವಾ ಉದ್ಧರಿಸು ದೇವಾ ದೇವಾದಿ ದೇವ. ಪಾತಾಳದಿಂದ ಗೆಸ್ಟ್ಗಳಾಗಿ ಬಂದಿರತಕ್ಕಂಥ ಅತಿಥಿಗಳು ಇಬ್ಬರು ಕೂಡ ಕರ್ತವ್ಯದ ಅಧಿಕಾರಿಗಳಾಗಿರೋದ್ರಿಂದ ಕೆಲಸದ ಒತ್ತಡಗಳು ಸಂಜೆ ಆದ್ರೂ ಕೂಡ ಅವ್ರ ಒತ್ತಡ ಆಗಿದೆ. ಯಾಕಂದ್ರೆ ನಮ್ಮ ಬಸವರಾಜ್ ದೇವಿ ಸರ್ ಕೂಡ
ಪೊಲೀಸ್ ಆಯುಕ್ತರಿದ್ದಾರೆ, ಅವ್ರ ಹತ್ರ ಅವ್ರಿಗೆ ಇರುತ್ತೆ. ಹಾಗಾಗಿ ಕಾರ್ಯಕ್ರಮ ಮುಗಿಯೋವರೆಗೂ ಅವರು ಭಾಗವಹಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಗುರುಗಳ ಆಶೀರ್ವಚನ ತಗೊಂಡು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಸಂತೋಷ ಆಗಿದೆ ಅವರಿಗೆ. ಅವರು ಹೊರಡ್ತಾ ಇದ್ದಾರೆ. ಹಾಗಾಗಿ ಬಸವರಾಜ್ ದೇರಿಸರಿಗೆ ನಾನು ಹೃದಯಪೂರ್ವಕ ಆಹ್ವಾನ ಬಯಸುತ್ತಾ ಗುರುಗಳ ಮೂಲಕ ಅವರಿಗೆ ಆಶೀರ್ವಾದ ನೀಡಬೇಕೆಂದು ಈ ಮೂಲಕ ಕೋರುತ್ತೇನೆ. ಅವರು ಕೂಡ ನಮ್ಮ ಸಮುದಾಯದ ಹಿರಿಯ ಅಧಿಕಾರಿಗಳಿದ್ದಾರೆ. IFS ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು. ಅವರು ಕೂಡ ತಮ್ಮ ಕೆಲಸದ ಒತ್ತಡದ ನಡುವೆ ಸಮಾಜದ ಕಾರ್ಯಕ್ರಮ ಅಂತ ಹೇಳಿ ನಿಮ್ಮೆಲ್ಲರ ಜೊತೆಗೂ ಇವತ್ತು ಭಾಗವಹಿಸಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಕೋರುತ್ತಾ ಗುರುಗಳ ಮೂಲಕ ಅವರಿಗೂ ಗೌರವ ಸಮರ್ಪಣೆ. ಪೂಜೆಯಲ್ಲಿ ಭಾಗವಹಿಸಿದ್ವೋ ಅಷ್ಟೇ ಮುಖ್ಯ ಗುರುಗಳ ಆಶೀರ್ವಚನ. ಯಾಕಂದ್ರೆ ಅದು ನಮ್ಮ ಇನ್ನ ಉಳಿದ ಜೀವನಕ್ಕೆ ದಾರಿದೀಪ. ಹಾಗಾಗಿ ನಾವು ಇಷ್ಟರಂಗ ಪೂಜೆಯಲ್ಲಿ ಎಷ್ಟು ಭಕ್ತಿಯಿಂದ ಮತ್ತು ಸೌಮ್ಯತೆಯಿಂದ ಭಾಗವಹಿಸಿದ್ವೋ ಅದೇ ಭಕ್ತಿ ಸೌಮ್ಯತೆಯಿಂದ ಗುರುಗಳ ಆಶೀರ್ವಚನವನ್ನು ಆಲಿಸಿದಾಗ ನಮ್ಮ ಉಳಿದ ಜೀವನ ಸುಗಮ. ಹಾಗಾಗಿ ದಯವಿಟ್ಟು ಎಲ್ಲ ಹಿರಿಯರವರೆಗೂ ಕೂಡ ವಚನವನ್ನ ಬಹಳಷ್ಟು ಪ್ರಚಾರ ಮಾಡುವಂತ ವ್ಯಕ್ತಿ. ನಮ್ಮ ಪ್ರಾರಂಭದಲ್ಲಿ ಹಾಡು ಹೇಳಿದ್ರಲ್ಲ ಸಹೋದರಿ ಲೀಲಾ ಅವರು, ಪಿನಾಕ್ವಾಣಿ ಅವರ ಸಹೋದರಿ, ಹಿರಿಯ ಸಹೋದರಿ, ಅಮೆರಿಕದಿಂದ ಈಗ ಬಂದಿದ್ದಾರೆ. ಆದ್ರೂ ಕೂಡ ನಮ್ಮ ವಚನಗಳನ್ನ ಹಾಡುಗಳನ್ನ ಅವ್ರು ಮರ್ತಿಲ್ಲ. ಆದ್ರೂ ಕೂಡ ಈ ಎಲ್ಲಾ ಕಾರ್ಯಕ್ರಮ ಶಾಂತ ರೀತಿಯಿಂದ ಹೇಗಿರ್ಬೇಕಪ್ಪ ಅಂದ್ರೆ ಕ್ರಿಶ್ಚಿಯನ್ರು ಅವ್ರ ಚರ್ಚ್ ನಲ್ಲಿ ಕೂತ್ಕೊಂಡಿರ್ತಾರೆ ನೋಡಿ, ಸಾಲ್ಕಾಗಿ ದೇವರ ಮುಂದೆ. ಮಕ್ಳು ಪ್ರಧಾನಮಂತ್ರಿ ಬಂದ್ರು ಕೂಡ ತಿರುಗಿ ನೋಡೋದಿಲ್ಲ ಅವರು. ಹಾಗೆ ಶಿಸ್ತಿನಿಂದ ಇರ್ಬೇಕು. ನಿಮ್ಮ ಮನಸ್ಸು ಮಾತುಗಳ ಕಡೆ, ವಚನಗಳ ಕಡೆ ಇರ್ಬೇಕು. ಮತ್ತೆ ನಮ್ಮನ್ನು ನೋಡಿ ಬೇರೆಯವ್ರು ಕಲಿಯುವಂಗ ಆಗ್ಬೋದು ಅಥವಾ ಬೇರೆಯವ್ರನ್ನ ನಾವು ಕಲಿಯುವಂಗ ಆಗ್ಬಾರ್ದು. ಆ ಕಾರಣಕ್ಕೆ ದಯವಿಟ್ಟು ಈಗಲೂ ಹೇಳ್ತಾ ಇದ್ದೇನೆ, ನೀವು ಹೆಂಗ ಆರಾಮಾಗಿ ಕೂತ್ಕೊಂಡು ಶಿವ ಪೂಜೆ ಮಾಡಕ್ ಹ್ಯಾಕ್ ಕೂತ್ಕೊಂಡಿರ್ತಿರಲ್ಲ, ಪುನಾಕ್ಪಾಣಿ ಅವರ ವಚನವನ್ನ ಕೇಳುವಾಗ, ಇಲ್ಲಿ ನಡೆಯುವ ನುಡಿಗಳನ್ನ ಕೇಳುವಾಗ ಹಾಗೆ ಕೂತ್ಕೊಂಡು ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸ್ಬೇಕಂತ ಕೇಳ್ಕೊಳ್ತೀನಿ. ಇವರ ಆಶೀರ್ವಾದ ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಪ್ರಸನ್ನ ಅವರು ವಚನ ಮಾಡಿದ ಪ್ರಸನ್ನ ಅವರು ಕೂಡ ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ಶ್ರೀ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಪಟ್ಟದ ಮಲಯ ಶಾಂತ ಮುನಿ ಶಿವಾಚಾರ್ಯ ಮಹಾರಾಜ್ ಕಿ, ಶ್ರೀ ಬಸವೇಶ್ವರ ಮಹಾರಾಜ್ ಕಿ. ಸಕಲ ಸಭೂಮಿಂ ವಿಶ್ವತತ್ವ ಅತ್ಯಷ್ಟಿತ್ ದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯತ್ಯಭವ್ಯಂ ಶೇಷಾನ್ನಃ ಯದನ್ನೇನ ತಿರೋಹತಿ ಏತಾವಾನಸ್ಯ ಮಹಿಮಾ. ಯಾರು ಅನ್ಬೇಕು ಬರ್ರಿ ಮಾ, ಯಾರು ದಂಪತಿ ಸಮೇತರು ಬರ್ರಿ. ಶಾಂತಿ ಇಲ್ಲ ನೋಡಿ. ಒಂದೇ ಮರ, ರುದ್ರಾಕ್ಷಿ ಮರ, ಗಣಪತಿ ಮರ ಎಲ್ಲದು ಹೂಣು ಹಾಕಿದ್ವಿ. ಓಂ ರಾಜಾಯ ಪ್ರಸಯ್ಯ ಸಾಹಿನೇ ನಮೋ ವಯಂ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಯ ಮಹ್ಯಂ ರಾಮೇಶ್ವರ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾದೇವಾಯ ನಮಃ. ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಓಂ ಪೂಜೆ ಮಾಡ್ತಾ